ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ನಾವಿವಾಗ KCET 2026 ಫಿಸಿಕ್ಸ್ ಇದ್ದು ಆನ್ಸರ್ ಕೀಯನ್ನು ನೋಡ್ಕೊಂಡು ಬರೋಣ. ಇದು ಅಫಿಷಿಯಲ್ ಆನ್ಸರ್ ಕೀಸ್ ಅಲ್ಲ, ಅಂದರೆ KE ಅವರು ಬಿಡುಗಡೆ ಮಾಡಿರುವಂಥ ಅಫಿಷಿಯಲ್ ಕೀ ಆನ್ಸರ್ಸ್ ಅಲ್ಲ, ಇದು ಅನ್ಅಫಿಷಿಯಲ್ ಕೀ ಆನ್ಸರ್ ಫ್ರಮ್ ದ ಅದರ್ ಸೋರ್ಸಸ್ ನಮಗೆ ಸಿಕ್ಕಿದೆ. ಹಾಗಾಗಿ ಇದು ಬಂದುಬಿಟ್ಟು ಕೋಡ್ C4, ಅಂದರೆ ವರ್ಷನ್ ಕೋಡು C4 ಇದು ಕ್ವಶನ್ ಪೇಪರ್. ಇದು ನಿಮ್ಮ ಕ್ವಶನ್ ಪೇಪರಲ್ಲಿ ಆನ್ಸರ್ಸ್ ಅಂದರೆ ಕ್ವಶನ್ಸ್ ಆಚೆ ಈಚೆ ಇರುತ್ತೆ. ಬಟ್ C4 ಸಿಕ್ಕಿರೋರು ಇದನ್ನು ನೋಡ್ಬೋದು, ಎಲ್ಲರೂ ನೋಡ್ಬೋದು. ಬಟ್ ಕ್ವಶನ್ಸ್ ಏನಿದೆ ಆಚೆ ಇರುತ್ತೆ. ಸೊ ನೀವು ಅದನ್ನು ನೋಡ್ಕೋಬೇಕಾಗತ್ತೆ. ಇದರ PDF ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ನೀವೇನು ಮಾಡಬೇಕಂದ್ರೆ ಇದನ್ನು ಆಕ್ಸೆಸ್ ಮಾಡೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕ್ವಶನ್ಸ್ ತುಂಬ ಇದೆ ಇದರಲ್ಲಿ. ಸೊ ರ್ಯಾಂಡಮ್ ಆಗಿ ಪಿಕ್ ಮಾಡೋಣ ಯಾವುದಾದ್ರೂ ಒಂದು ಕ್ವಶನನ್ನು. ಎಸ್, ಇದನ್ನು ನೋಡೋಣ ಇವಾಗ. ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ವೈರ್ ಡಿಕ್ರೀಸಸ್ ಲೀನಿಯರ್ಲಿ ಫ್ರಮ್ 10 ampere to 0 in 4 seconds as shown in the graph. Find the total charge following through the wire in the given ಟೈಮ್ ಇಂಟರ್ವಲ್. ಸೊ ಇದನ್ನು ಗ್ರಾಫಲ್ಲಿ ಕೊಟ್ಟಿದ್ದಾರೆ ನಿಮಗೆ, ಕರೆಂಟ್ ಆ್ಯಂಡ್ ಟೈಮ್ ಕೊಟ್ಟಿದ್ದಾರಲ್ಲ ಹಾಗೆ. ಇದರಲ್ಲಿ ನಿಮ್ಗೆ ಗೊತ್ತಿದೆ ಚಾರ್ಜ್ ಇಸ್ ಈಕ್ವಲ್, ನಾವು ಇವಾಗ ಟ್ರಯಾಂಗಲ್ ಕೊಟ್ಟಿದ್ದಾರಲ್ಲ, ಸೊ ಏರಿಯಾ ಆಫ್ ಟ್ರಯಾಂಗಲ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 1/2 into B into H, that breadth is given and time is 4 into current is 10. That will give you 20 ಕೂಲಮ್. ಓಕೆನಾ? ಸೊ ಅದಾಗಿರುತ್ತೆ ಆಪ್ಷನ್ ನಿಮ್ಮದು. ಆಪ್ಷನ್ 2 ಈಸ್ ಯುವರ್ ಆನ್ಸರ್. ಸೊ ಇದೇ ಥರ ನೀವು ನೋಡ್ತಾ ಹೋದರೆ ತುಂಬ ಆನ್ಸರ್ ಸಿಗ್ತಾ ಹೋಗುತ್ತೆ ನಿಮಗೆ. ವಿಡಿಯೋನ ಲೆಂತಿ ಮಾಡಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ನಾನು ಎಲ್ಲ ಕ್ವಶನ್ಸಿಗೆ 60 ಕ್ವಶನ್ಸಿಗೆ ಕೂತ್ಕೊಂಡು ಆನ್ಸರ್ ಮಾಡಿದ್ರೆ ಟೈಮ್ ತುಂಬ ಹೋಗುತ್ತೆ. ಬಟ್ ನೀವೇನು ಮಾಡಿ ಅಂದರೆ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಈ ಒಂದು PDF-ಅನ್ನು. ಇದನ್ನು ಆ್ಯಕ್ಸಸ್ ಮಾಡೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಯಾವುದೇ ಟೆನ್ಷನ್ ಮಾಡಬೇಡಿ, ನಿಮ್ಮ ಕೆಮಿಸ್ಟ್ರಿ ಪೇಪರನ್ನು ಚೆನ್ನಾಗಿ ಮಾಡ್ಕೊಂಡು ಬನ್ನಿ. ಮಾರ್ಕ್ಸ್ ಆಚೆ ಈಚೆ ಆದರೂ ಪರವಾಗಿಲ್ಲ, ರ್ಯಾಂಕ್ ಒಳ್ಳೆಯದು ಬರ್ಬೋದು, ನಿಮಗೆ ಬರುತ್ತೆ ಕೂಡ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್.